ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು. ನಂಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಹಿಟ್ಟು ಫ್ಲಾಪ್. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ. ನಿಮಗೆಲ್ಲರಿಗೂ ಏನು ಅನ್ನಿಸ್ತು? ಯಾರು ಮಾಸ್ಕ್ ಹಾಕ್ಕೊಂಡು ಹಿಟ್ಟು ಫ್ಲಾಪು ಕೊಟ್ಕೊಂಡ್ರು, ಯಾರು ಜೆನ್ಯೂನಾಗೆ ಅವರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನಗೆ ತುಂಬ ಮ್ಯಾಟರ್ ಇರೋದ್ರಿಂದ ಮಂಡೇ ನಾನು ಒಂದು ಪೇಪರಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮ್ಯಾಟರ್ಗೆ ಬರೋದಾದರೆ, ಹಿಟ್ಟು ಫ್ಲಾಪ್ ಫಸ್ಟ್ ಸಂಗೀತ ಅವ್ರು ಕೊಡ್ತಾರೆ, ಫ್ಲಾಪ್ ತನಿಷಾಗೆ ಕೊಡ್ತಾರೆ. ಅವರು ನಾಮಿನೇಷನಲ್ಲಿ ಕೊಟ್ಟಿದ್ದ ರೀಸನ್ನೇ ಇಲ್ಲೂ ಕೊಡ್ತಾರೆ. ಅವ್ರ ಹಾರ್ಟ ಸ್ಲೋ ಆಗಿದೆ, ಫಸ್ಟ್ ಬರಬೇಕಾದ್ರೆ ಅವ್ರು ತುಂಬ ಸ್ಟ್ರಾಂಗ್ ಆಗಿ ಬಂದರು, ಬಟ್ ಈಗ ವೀಕ್ ಆಗ್ತಾ ಇದ್ದಾರೆ ಅಂತ ಫ್ಲಾಪ್ ಕೊಡ್ತಾರೆ. ಓಕೆ, ಅಲ್ಲಿ ಕೊಟ್ಟಿರೋ ರೀಸನ್ನೇ ಇಲ್ಲೂ ಕೊಟ್ಟರು ಅಂತ ಅಂದ್ಬಿಟ್ಟು ಟಿಕ್ ಮಾರ್ಕ್ ಮಾಡೋಣ. ಓಕೆ, ಅದು ಜೆನ್ಯೂನ್ ಇರುತ್ತೇನೋ, ಅವಾಗಲೂ ಅವ್ರ ಪಾಯಿಂಟ್ಗೆ ಸ್ಟಿಕ್ ಆಗ್ತಿದ್ದಾರೆ ಅಂತ. ಬಟ್ ಹಿಟ್ ಬಂದುಬಿಟ್ಟು ಪ್ರತಾಪ್ ಹೆಂಗಾಗ್ಬಿಟ್ರು ಸಡನ್ನಾಗಿ, ಅಲ್ಲಿ ಬಂದುಬಿಟ್ಟು ಆವಾಗ ಟಾಪ್ 5 ಇರೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಿಬಿಟ್ಟು, ಇವಾಗ ಪ್ರತಾಪೇನೆ ಬಿಗ್ ಬಾಸ್ ಅವ್ರು ಒಂದು ವಾರ ತೆಗ್ದಾಕ್ಬಿಟ್ರೆ ಅವ್ರು ಅಮೇಝಿಂಗ್ ಅಂತ ಕೊಟ್ಟಿದ್ದು. ನಿಮ್ಗೆ ಹೆಂಗೆ ಅನ್ನಿಸ್ತು? ಇವಾಗ ಪ್ರತಾಪ್ಗೆ ಸಂಗೀತ ಕೊಡಲಿಲ್ಲ ಅಂದರೆ ಸಂಗೀತಗೆ ಯಾರಿಗೂ ಕೊಡಲ್ಲ ಅಂತ ಸಂಗೀತಗೆ ಸೋ ಎವಿಡೆಂಟು ಅವರಿಗೆ, ಅದಕ್ಕೆ ಸೇಫ್ಗೆ ಮಾಡಿಬಿಟ್ಟು ಪ್ರತಾಪ್ಗೆ ಹಿಟ್ ಕೊಟ್ಟರು ಅಂತ ನನಗೆ ಅನ್ನಿಸ್ತು. ಅಷ್ಟೇ ಅಲ್ಲದೆ ನೀತು ಬಂದು ಅವ್ರಿಗೆ ಗೈಡೆನ್ಸ್ ಕೊಡಬೇಕಾದ್ರೆ ಇಬ್ಬರು ಜೊತೆಗಿರಬೇಕು ಅಂತ ಸಂಗೀತ ಸೇರ್ಸೋಕ್ಕೆ ರೆಡಿನೇ ಇರಲಿಲ್ಲ. ಯಾಕಂದರೆ ಅಷ್ಟೊಂದು ಹಿಟ್ಟು ಫ್ಲಾಪ್ ಮುದೋಗ್ಬಿಟ್ಟಿತ್ತು ಅಂತ ನನಗನ್ಸುತ್ತೆ. ತುಂಬ ಸೇಫ್ ಗೇಮ್, ತುಂಬ ವಿಮೆನ್ ಕಾರ್ಡ್, ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡು ತುಂಬ ಕ್ಲವರಾಗಿ ಆಡ್ತಿರೋದು ಸಂಗೀತ ಅನ್ಸುತ್ತೆ. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಯಾಕಂದರೆ ಅಲ್ಲಿರೋರಿಗೆ ಯಾರಿಗೂ ಆ ಗೇಮ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ. ಬಟ್ ನನಗೆ ಆ ಗೇಮ್ ಇಷ್ಟ ಆಗಲ್ಲ. ಇನ್ನು ಸೆಕೆಂಡ್ ಬಂದುಬಿಟ್ಟು ಕಾರ್ತಿಕ್ ಒಂದು ತನಿಷಾ ನಾಮಿನೇಷನ್ ಮಾಡಿದ್ದು ಅವ್ರಿಗೆ ತೊಗೊಳಕ್ಕೆ ಆಗಿಲ್ಲ. ಇಲ್ಲೊಂದು ಅರ್ಥ ಮಾಡ್ಕೋಬೇಕಾ, ಸಂಗೀತ ತನಿಷಾ ಅವ್ರು ನಾಮಿನೇಟ್ ಮಾಡಿದಾಗ ಕಾರ್ತಿಕ್ ತೊಗೊಳಕ್ಕೆ ರೆಡಿ ಇಲ್ಲ. ಅದೇ ಕಾರ್ತಿಕ್ ನಾಮಿನೇಟ್ ಮಾಡಿದಾಗ ತನಿಷಾ ಅವರು ಪಾಸಿಟಿವ್ ಆಗಿ ಹೇಳ್ದ, ನನ್ನ ಫ್ರೆಂಡು ನಾನು ರಿಸೀವ್ ಮಾಡ್ಕೊಬಿಡ್ಬೇಕು ಅಂತ ತೊಗೊಬಿಡ್ಬೇಕು. ಇದು ಯಾವ ನ್ಯಾಯ? ಆ್ಯಕ್ಚುಲಿ ಕಾರ್ತಿಕ್ ಅವರು ಸ್ವಲ್ಪ ಆದರೂ ಅನಲೈಸ್ ಮಾಡಬೇಕಿತ್ತು. ಒಬ್ಬ ಫ್ರೆಂಡ್ ಇವಾಗ ಸಂಗೀತ ಅವ್ರಿಗೆ ನಾಮಿನೇಟ್ ಮಾಡಿದಾಗಲಿ ಏನಾದರೂ ಮಾಡಿದಾಗ ಅವ್ರಿಗೆ ಎಷ್ಟು ಹೊಟ್ಟೆ ಉರಿತೋ, ಅದೇ ಥರನೇ ತನಿಷಾನು ನನ್ನ ಫ್ರೆಂಡು ಕಾರ್ತಿಕ್ ಅಂತ ಅಂದ್ಕೊಂಡಿದ್ರು. ಕಾರ್ತಿಕ್ ನಾಮಿನೇಟ್ ಮಾಡಿದಾಗ ಸಂಗೀತಾಗ ಅಷ್ಟೇ ಉರಿಯುತ್ತೆ ತಾನೆ, ಅದನ್ನು ಬಂದು ಇಲ್ಲಿ ನಾಮಿನೇಟ್ ಮಾಡಿ ಪ್ರಾಪರ್ ರೀಸನ್ ಕೂಡ ಕೊಟ್ಟರು. ಒಬ್ಬ ಫ್ರೆಂಡಾಗಿ ನನ್ನ ನಾಮಿನೇಷನ್ ತೊಗೋಬೇಕು ಅಂತ ಹೇಳ್ತಾ ಇಲ್ಲ, ಅದು ಮಾಡಿದ ನಾಮಿನೇಷನ್ ಅಲ್ಲ, ನಂಬಿಕೆ ದ್ರೋಹ ಅಂತ ಹೇಳಿದರು. ಅದು ಪಾಯಿಂಟ್ ಟು ಪಾಯಿಂಟ್ ತುಂಬ ಕರೆಕ್ಟ್ ಅಂತ ತನಿಷಾ ಅವ್ರು ನಾಮಿನೇಟ್ ಮಾಡಬೇಕಾದ್ರೆ ನಾನು ಆಗಲೇ ಹೇಳಿದೆ ನಾಮಿನೇಷನ್ ವಿಡಿಯೋ ಅಲ್ಲಿ. ಈಗ ಅವ್ರು ಬಂದುಬಿಟ್ಟು ಹೀರೋ ಆಗೋಕ್ಕೆ ಒಂದು ಡೈಲಾಗ್ ಹೊಡೆದ್ರು, ಸುನಾಮಿ ಬಂದರೆ ಬೆಂಕಿ ಇರಲ್ಲ ಅಂತ. ಆ ಕಾರ್ತಿಕ್ ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ. ಸಿರಿ ಮ್ಯಾಮ್ ಇವತ್ತು ಸಜೆಷನ್ ಕೂಡ ಕೊಟ್ಟಿದ್ದಾರೆ, ನೋಡೋಣ ಬದಲಾಗ್ತಾರಾ ಇಲ್ಲಾಂದರೆ ಹಿಂಗೆ ಇರ್ತಾರಾ ತನಿಷಾ ಅವ್ರ ಜೊತೆ ಅಂತ. ಆಲ್ರೆಡಿ ಪ್ಯಾಚಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನೋಡೋಣ ಬೆಂಕಿ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ. ಅದು ಬಿಟ್ಟರೆ ಹಿಟ್ ಬಂದುಬಿಟ್ಟು ವಿನಯ್ ಕೊಟ್ಟರು. ನನಗೆ ಇದೇ ಕಾರ್ತಿಕಲ್ಲಿ ಇಷ್ಟ ಆಗೋದು, ಅವ್ರ ಮೈನಸ್ ಎಷ್ಟಿರುತ್ತೋ ಅವ್ರ ಪಾಸಿಟಿವ್ನೆಸ್ ಕೂಡ ಅಷ್ಟೇ ತೋರಿಸ್ಕೊಳ್ತಾರೆ. ವಿನಯ್ ಆ್ಯಕ್ಚುಲಿ ಕಾರ್ತಿಕ್ ಹೆಸರು ತೊಗೊಳ್ಳಿಲ್ಲ ಅಂದಿದ್ರೆ ಹಿಟ್ ಸ್ಟೋರಿ ಬೇರೆ ಯಾರ್ದೋ ಹೇಳಿರೋರು ವಿನಯ್. ಬಟ್ ಕಾರ್ತಿಕ್ ಫಸ್ಟ್ ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಅವ್ರು ಜೆನ್ಯೂನಾಗಿ ಒಪ್ಕೊಂಡ್ರು, ನನ್ನ ಕೇಪಬಿಲಿಟಿ ಆಚೆ ಬಂದಿದೆ ವಿನಯಿಂದ, ಆಪೋಸಿಟಾಗಿ ನಿಂತಿದ್ದ, ಜೊತೆಗಿರಲಿಲ್ಲ, ಆದರೂ ನನಗೆ ತುಂಬ ಸಪೋರ್ಟ್ ಆಯಿತು ಅಂತ ಆನೆಸ್ಟಾಗಿ ಒಪ್ಕೊಂಡ್ರಲ್ಲ, ಅದು ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆಮೇಲೆ ಅದು ಟ್ರೂ ಅಂತಲೂ ಕೂಡ ಅನ್ನಿಸ್ತು. ಒಬ್ಬ ಸಂಗೀತ ಆಗಲಿ, ಒಬ್ಬ ಕಾರ್ತಿಕ್ ಆಗಲಿ, ಒಬ್ಬ ವಿನಯ್ ಆಗಲಿ, 3 ಜನ ಯಾರಾದರೂ ಅಷ್ಟು ಸ್ಟ್ರಾಂಗ್ ಆಗಿ ಇವತ್ತು ಕಾಣಿಸ್ಬೇಕು ಅಂದರೆ ಅವತ್ತು ಅವರು ಆ ಜಗಳ ಮಾಡ್ಕೊಂಡಿರೋದ್ರಿಂದನೇ. ಜಸ್ಟ್ ಕಾರ್ತಿಕ್ಗೆ ವಿನಯ್ ಸಪೋರ್ಟ್ ಆಗಿಲ್ಲ, ವಿನಯ್ಗೆ ಕೂಡ ಕಾರ್ತಿಕ್ ಸಂಗೀತ ಸಪೋರ್ಟ್ ಆಗಿದ್ದಾರೆ, ಸಂಗೀತ ಕೂಡ ಕಾರ್ತಿಕ್ ಮತ್ತು ವಿನಯ್ ಸಪೋರ್ಟ್ ಆಗಿದ್ದಾರೆ. ಅದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಲ್ಲ, ಅದು ಆಟೋಮೆಟಿಕಲಿ ಆಗಿದ್ದು. ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅದನ್ನು ಕಾರ್ತಿಕ್ ಒಪ್ಕೊಂಡಿದ್ದಾರೆ, ಬಟ್ ಸಂಗೀತ ಮತ್ತು ವಿನಯ್ ಒಪ್ಕೊಳ್ತಾ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಕಾರ್ತಿಕ್ ಅವ್ರ ಜೆನ್ಯೂನ್ನೆಸ್ ನಂಗೆ ನಿಜವಾಗ್ಲೂ ಇಲ್ಲೇ ಇಷ್ಟ ಆಗೋದು. ಅಂದರೆ ಒಬ್ಬರು ಒಂದು ಮುದ್ದು ಮಗು ಥರ ಆಡ್ತಾರೆ, ಆದರೆ ಅವ್ರು ದೊಡ್ಡವರು, ಸೊ ಅದನ್ನು ಯಾರು ಔಟ್ಸೈಡ್ ಇರೋರು ಯಾರು ಅಕ್ಸೆಪ್ಟ್ ಮಾಡಲ್ಲ. ಅದನ್ನು ಅದೇ ಆಗ್ತಿರೋದು ಪ್ರಾಬ್ಲಮ್ ಅಲ್ಲಿ ಕಾರ್ತಿಕ್ ಅವ್ರಿಗೆ. ನೆಕ್ಸ್ಟ್ ಬಂದುಬಿಟ್ಟು ವಿನಯ್ ಇದು ತುಂಬ ಎಕ್ಸ್ಪೆಕ್ಟೆಡ್, ಯಾರಿಗೆ ಫ್ಲಾಪ್ ಕೊಡ್ತಾರೆ ಅಂತ. ಪ್ರತಾಪ್ ಅವ್ರಿಗೆ ಎಷ್ಟು ಜಗಳ ನಡೀತಾ ಇರುತ್ತೆ. ಮುಂಚೆನೂ ಅಷ್ಟೇ ಜಗ್ಗಿ ಅನ್ನೋ ಥರ ಒಂದು ದೊಡ್ಡ ಜಗಳನೇ ಆಗಿತ್ತು ಪ್ರತಾಪ್ ಮತ್ತು ವಿನಯ್ ಬಗ್ಗೆ, ವಿನಯ್ ನಡುವೆ ಸೆಂಟ್ರಲ್ಲಿ. ಲಾಸ್ಟ್ ವೀಕು ಅಷ್ಟೇ ತುಂಬ ಜಗಳ ಆಡಿದರು ಅವರಿಬ್ಬರು. ಸೊ ಫ್ಲಾಪ್ ಆಬ್ವಿಯಸ್ಲಿ ವಿನಯ್ಗೆ ಹೋಗುತ್ತೆ. ಇನ್ನು ಹಿಟ್ ಬಂದುಬಿಟ್ಟು ವಿನಯ್ ಒಂದು ಸ್ಟೋರಿ, ಕಾರ್ತಿಕ್ ಮತ್ತು ಸಂಗೀತ ಅವ್ರ ಫ್ರೆಂಡ್ಶಿಪ್ ಆಗಲಿ ಏನು ನಡೀತಾ ಇತ್ತಲ್ಲ, ಅದು ಹಿಟ್ ಸ್ಟೋರಿ ಅವ್ರ ಪ್ರಕಾರ ಅಂತ ಎಕ್ಸ್ಪ್ರೆಸ್ ಮಾಡಿದರು. ಅದು ನನಗೂ ಅಕ್ಸೆಪ್ಟಬಲ್ ಇದೆ, ಯಾಕಂದರೆ ಅದು ಅಷ್ಟೇ ಚೆನ್ನಾಗಿ ಓಡ್ತು ಅಂತಲೇ ಹೇಳ್ಬೋದು. ಇನ್ನು ಪ್ರತಾಪ್ ಅವರು ಯಾರು ಕೊಡ್ತಾರೆ ಅಂತ ಇಟ್ ಇಸ್ ಸೋ ಆಬ್ವಿಯಸ್. ವಿನಯ್ಗೆ ಅವ್ರು ಕೊಟ್ಟಿರಲಿಲ್ಲ ಅಂದರೂ ವಿನಯ್ಗೆ ಫ್ಲಾಪ್ ಕೊಡೋರು ಬಿಡಿ ಪ್ರತಾಪ್ ಅವರು, ಯಾಕಂದರೆ ಪ್ರತಾಪ್ಗೆ ಮತ್ತು ವಿನಯ್ಗೆ ಆಗಲ್ಲ. ಅಷ್ಟೇ ಅಲ್ಲದೆ ವಿನಯ್ ಕೂಡ ತುಂಬ ಮಾತಂದಿದ್ದಾರೆ, ಪ್ರತಾಪ್ಗೆ ಯಾರೂ ತೊಗೊಳಕ್ಕಾಗಲ್ಲ, ಪ್ರತಾಪ್ ಕೂಡ ತೊಗೊಂಡಿಲ್ಲ.
ಇನ್ನು ಹಿಟ್ಟು ಸಂಗೀತ ಅಕ್ಕ, ಆಬ್ವಿಯಸ್ಲಿ ಸಂಗೀತ ಅಕ್ಕ ಪ್ರತಾಪ ಕೊಟ್ಟಿರೋದಕ್ಕೋಸ್ಕರ ಪ್ರತಾಪ್ ಸರ್ ಕೂಡ ಸಂಗೀತ ಕೊಡ್ತಾರೆ. ಇವರಿಬ್ಬರೂ ಒಂಥರ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಥರ ಕಾಣುತ್ತೆ. ಯಾಕಂದರೆ ಸಂಗೀತ ಏನಾದರೂ ಪ್ರತಾಪ್ ಕೊಟ್ಟಿಲ್ಲ ಅಂದರೆ ಪ್ರತಾಪ್ ತೊಗೊಂಡೋಗ್ಬಿಟ್ಟು ವರ್ತೂರ್ ಸಂತೋಷರು ಕೊಡೋರು ಅಂತ ನನಗನ್ಸುತ್ತೆ. ಇಲ್ಲಿ ಪ್ರತಾಪ್ ಅವ್ರು ಸೇಫ್ಗೆ ಮಾಡಿದ್ದು ಕ್ಲಿಯರಾಗಿ ಕಾಣಿಸುತ್ತೆ, ಅಲ್ಲಿ ಸಂಗೀತ ಅವರು ಸೇಫ್ಗೆ ಮಾಡಿದ್ದು ಕೂಡ ಕ್ಲಿಯರಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ಹಂಗೆ ಅನ್ನಿಸ್ತು. ಇನ್ನು ಬಂದ್ಬಿಟ್ಟು ತುಕಾಲಿಯವರು ಇದು ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಶಾಕಿಂಗ್ ಅಂತಲೇ ಅನ್ನಿಸ್ತು. ಬಂದ್ಬಿಟ್ಟು ತುಕಾಲಿಯವರು ಪ್ರತಾಪ್ ಕೊಟ್ಟರು. ಹೌದು, ಪ್ರತಾಪ್ಗೆ ಮತ್ತು ಇವ್ರಿಗೆ ತುಕಾಲಿಯವ್ರಿಗೆ ಸ್ವಲ್ಪ ಆಗಲ್ಲ, ಬಟ್ ಫ್ಲಾಪ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫ್ಲಾಪ್ ಮೋಸ್ಟ್ಲಿ ಇವರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ತುಂಬ ಶಾಕಿಂಗ್ ಅಂತಲೇ ಅನ್ನಿಸ್ತು. ಮತ್ತು ಹಿಟ್ ಬಂದುಬಿಟ್ಟು ಪ್ರತಾಪ್, ವಿನಯ್ ಮತ್ತು ಕಾರ್ತಿಕ್ ಮತ್ತು ಸಂಗೀತ ಅವ್ರು ಯಾವುದಾದ್ರು ಟ್ರಿಯೋ ಅವ್ರು ಕೊಟ್ಟರು. ಅದು ಆ್ಯಕ್ಚುಲಿ ಓಕೆ, ಅದು ಅಕ್ಸೆಪ್ಟಬಲ್ ಅಂತಲೂ ಅನ್ನಿಸ್ತು. ಯಾಕಂದರೆ ಅದು ನಿಮಗೆ ಗೊತ್ತು ಎಷ್ಟು ಹಿಟ್ ಸ್ಟೋರಿ ಆಗಿ ಮುಂದೆ ಹೋಗಿದೆ ಅಂತ. ಇನ್ನು ತನಿಷಾ ಬಂದುಬಿಟ್ಟು ಅದಕ್ಕೆ ನಂಗೆ ಇಷ್ಟ ಆಗೋದು, ಎಷ್ಟು ಜೆನ್ಯೂನಾಗಿ ಅವ್ರ ಒಪಿನಿಯನ್ ಹೇಳಿದ್ದಾರೆ ಅಂದರೆ ಫ್ಲಾಪ್ ಪ್ರತಾಪ್ ಅಂತ ಕೊಟ್ಟರು. ಇವಾಗ ಬೆಂಕಿಗೆ ಅಷ್ಟು ಡೈಲಾಗ್ ಹೊಡೆದಿದ್ರಲ್ಲ ಕಾರ್ತಿಕ್, ಆವಾಗ ಬೆಂಕಿಗೆ ಒಂದು ಸೆಕೆಂಡು ಕಾರ್ತಿಕ್ ಹೆಸರು ತೊಗೊಂಡ್ಬಿಟ್ಟು ನೀನು ಸಂಗೀತ ಇಲ್ಲ ಅಂದರೆ ಝೀರೋ ಆಗಿದೆಯಾ ಹಂಗೆ ಕೆಟ್ಟದಾಗ ಮಾತಾಡೋಕ್ಕೆ ಬೆಂಕಿಗೆ ಒಂದೇ ಸೆಕೆಂಡ್ ಸಾಕು. ಬಟ್ ಬೆಂಕಿ ಆ್ಯಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ಏನಂತಾರೆ ಒಂದು ಜೆನ್ಯೂನ್ ಕಂಟೆಸ್ಟೆಂಟ್ ಆಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ಹೌದು, ಪ್ರತಾಪ್ ಎಲ್ಲೂ ಜಾಸ್ತಿ ಅಪಿಯರೆನ್ಸ್ ಕಾಣಿಸ್ಕೊಂಡಿಲ್ಲ, ಅದಕ್ಕೋಸ್ಕರನೇ ಫ್ಲಾಪ್. ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಅವ್ರು ಗೇಮ್ ಮಾಡಿಲ್ಲ, ಕಾಮಿಡಿ ಮಾಡಿಲ್ಲ, ಮನೆಯಲ್ಲಿ ಝೀರೋ. ಸೊ ನನ್ನ ಪ್ರಕಾರ ನನ್ನ ಒಪಿನಿಯನ್ ಏನಿತ್ತು ಅದನ್ನು ಬೆಂಕಿಯಲ್ಲಿ ಹೇಳಿದ್ರು ಅಂತ ನನಗನ್ನಿಸ್ತು. ಇನ್ನು ಹಿಟ್ ಬಂದುಬಿಟ್ಟು ಎಷ್ಟು ಕ್ಲಿಯರಾಗಿ ಹೇಳಿದ್ರು. ಅವ್ರ ಪ್ರಕಾರ ಮೋಸ್ಟ್ಲಿ ಬೇರೆಯವ್ರ ಹೆಸರು ತೊಗೊಂಡಿಲ್ಲ ಅಂತ ಇರ್ಬೋದು, ಬಟ್ ಅವ್ರ ರೀಸನ್ ಕೊಡೋದು ನಾವು ಅಕ್ಸೆಪ್ಟ್ ಮಾಡೋಂಗಿರುತ್ತಾ ಇಲ್ವಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ತುಕಾಲಿ ಸಂತೋಷ್ ಅವ್ರಿಗೆ ಹೇಳ್ಬೇಕಾದ್ರೆ ಬೆಂಕಿ ಎಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದರು ಅಂದರೆ ಫಸ್ಟ್ ಸೆಕೆಂಡ್ ವರ್ತೂರ್ ಸಂತೋಷ್ ಅವರು ಕೂಡ ಹೇಳಿದ್ರು, ಬೆಂಕಿ ಅವರು ಕೂಡ ಅದೇ ಹೇಳಿದ್ರು. ತನಿಷಾ ತುಕಾಲಿ ಅವ್ರದ್ದು ಯಾಕಂದರೆ ತುಂಬ ಡಿಫಿಕಲ್ಟ್, ಎಲ್ಲರೂ ಹಿಂದೆ ಒಂದು ಮಾತಾಡ್ತಾನೆ ಮುಂದೆ ಒಂದು ಮಾತಾಡ್ತಾನೆ ಅಂತ ಹೇಳಿದಾಗ ಅದನ್ನು ಬ್ಯಾಕಪ್ ತೊಗೊಂಡು ಮಾತಾಡೋದು ತುಂಬ ಅಂದರೆ ತುಂಬ ಡಿಫಿಕಲ್ಟ್. ಅದನ್ನು ತುಕಾಲಿ ಸಂತೋಷ್ ಅವರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಇಲ್ಲಿವರೆಗೂ. ಯಾಕಂದರೆ ಮನೆಯವ್ರಿಗೆ ಎಲ್ಲರಿಗೂ ತುಕಾಲಿ ಅಂದರೆ ಒಂದು ಚಾಡಿ ಹೇಳೋನು, ಒಂದು ಹಿಂದೆ ಮುಂದೆ ಮಾತಾಡೋನು, ನಮಗೆ ತಂದಾಗ್ತಾನೆ ಅಂತ ಹೇಳೋರು. ಮತ್ತು ಮನೆಯವರೆಲ್ಲ ಹೋಗಿ ಅದನ್ನೇ ಹೇಳಿದಾಗ ಮತ್ತೆ ಅವ್ರ ಹತ್ರ ಎಲ್ಲ ಹೋಗಿ ನಕ್ಕೊಂಡು ಚೆನ್ನಾಗಿರ್ಬೇಕಂದ್ರೆ ಅದು ತುಂಬ ಕಷ್ಟ. ಅದು ತುಂಬ ಚೆನ್ನಾಗಿ ತುಕಾಲಿ ಅವ್ರು ಆಡ್ತಿದ್ದಾರೆ ಅಂತ ನನಗೂ ಅನಿಸುತ್ತೆ. ಅದನ್ನು ಸಕ್ಸಸ್ಫುಲಿ ಕ್ಯಾರಿ ಮಾಡಿಕೊಂಡು ಬಂದಿದ್ದಾರೆ. ಈ ವಾರ ಸೇಫು ಆಗಿದ್ದಾರೆ. ಅದು ಅವ್ರ ಬರ್ಡೇ ದಿನ, ತುಂಬ ಖುಷಿಯಾಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವರ್ತೂರ್ ಸಂತೋಷ್ ಅವರು ಬಂದುಬಿಟ್ಟು ಫ್ಲಾಪ್ ಸ್ಟೋರಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅನಿಸುತ್ತೆ. ಒಂದು ವ್ಯಾಲಿಡ್ ತುಂಬ ಅಕ್ಸೆಪ್ಟಬಲ್ ರೀಸನ್ ಕೊಡೋದು ವರ್ತೂರ್ ಸಂತೋಷ್ ಅವ್ರು ಗೇಮ್ ಆಡಲಿಲ್ಲ ಅಂತ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆಗ್ತಿರೋದಂದರೆ ಅವ್ರು ಮಾತಾಡೋದು ಅಂತ ಹೇಳ್ಬೋದು. ಬರೀ ಮಾತಾಡೋದು ನೋಡಿ ಕೂಡ ಓನ್ ಮಾಡಬಾರ್ದು ಅಂತ ನಾನು ಮತ್ತೆ ಹೇಳ್ತೀನಿ. ಸೊ ತನಿಷಾ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಇಷ್ಟು ಚೆನ್ನಾಗಿ ಹೋಗ್ತಾಯಿತ್ತು. ಅದು ಫ್ಲಾಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದ್ಬಿಟ್ಟು ಬೆಂಕಿಗೆ ಒಂದು ಸ್ವಲ್ಪ ಬೆಂಕಿ ಸುರಿಯೋ ಕಾರ್ಯಕ್ರಮ ವರ್ತೂರ್ ಸಂತೋಷ್ ಅವರಲ್ಲಿ ಮಾಡಿದರು ಸಕ್ಸಸ್ಫುಲಿ ಅಂತ ನನಗೆ ಅನ್ನಿಸ್ತು. ಮತ್ತು ಅದು ಹತ್ಕೊಂಡು ಲಾಸ್ಟಲ್ಲಿ ನೀವು ನೋಡ್ತೀರಾ. ಸೊ ಅದು ನನಗೂ ಕೂಡ ಕನೆಕ್ಟ್ ಅನ್ನಿಸ್ತು. ಫ್ಲಾಪ್ ತನಿಷಾ ಮತ್ತು ಕಾರ್ತಿಕ್ ಸ್ಟೋರಿ. ಇನ್ನು ಸಕ್ಸಸ್ಫುಲ್ ಸ್ಟೋರಿ, ಹಿಟ್ ಸ್ಟೋರಿ ಬಂದುಬಿಟ್ಟು ತುಕಾಲಿ ಸಂತೋಷ್ ಅವ್ರದ್ದು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಿಜ. ನಾನು ಫಸ್ಟ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಒಬ್ಬರು ನಿನ್ನ ಕಂಡ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದರೆ ಮತ್ತೆ ಅವ್ರ ಹತ್ರನೇ ಹೋಗಿ ನಗ್ನಗ್ತಾ ಮಾತಾಡಿಕೊಂಡು ಅವ್ರ ಜೊತೆನೇ ಇಷ್ಟು ದಿನ ಇರೋದು ಅದು ಈಸಿ ಅಲ್ಲ. ಮತ್ತು ಇವತ್ತು ನಾಮಿನೇಷನಲ್ಲಿ ಬೇರೆ ಜಿದ್ದಿ ಫೈಟ್ ಮಾಡ್ಕೊಳ್ತಾ ಒಂದು ತುಕಾಲಿ ಒಂದು ಅವರು ಇದ್ದಾರೆ, ಅವ್ರನ್ನೂ ನಾಮಿನೇಟ್ ಮಾಡ್ಬೋದು ಅನ್ನೋದನ್ನ ಮರೆಸಿ ಎಲ್ಲರಿಗೂ ಪ್ರಿಯಕರ ಆಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಅವ್ರು ಏನು ಅಂತ ತೋರಿಸಿದ್ದಾರೆ. ಅವ್ರು ಟಾಪ್ 5ಗೆ ಹೋಗಬೇಕು ಅಂತ ಜೆನ್ಯೂನ್ಲಿ ನನಗೂ ಇಷ್ಟ ಇದೆ. ಬಟ್ ನೋಡೋಣ ಯಾರು ಹೋಗ್ತಾರೆ ಯಾರಿಲ್ಲ ಅಂತ. ಬಟ್ ವರ್ತೂರ್ ಸಂತೋಷ್ ಅವ್ರು ಕೊಟ್ಟಿದ್ದ ರೀಸನ್ ಮಾತ್ರ ಸೀರಿಯಸ್ಲಿ 100% ವೆರಿ ಜೆನ್ಯೂನ್ ಅಂತ ಅನ್ನಿಸ್ತು. ಮತ್ತು ಆ ಮನುಷ್ಯರು ಇದನ್ನು ಪ್ರೀತಿ ಗೆಲ್ತಿರೋದೇ ಅವ್ರ ಮಾತಿನಿಂದ ಅಂತಲೂ ಅನ್ನಿಸ್ತು. ಸ್ವಲ್ಪ ಅವರು ಮಾತಾಡ್ತಾರೆ ಅಲ್ಲಿ ಇಲ್ಲಿ, ಬಟ್ ಕಂಪ್ಯಾರಿಟಿವ್ಲಿ ರೀಸನ್ ಕೊಡ್ಬೋದು ಅಂತ ಬಂದರೆ ಒಂದು ಸ್ವಲ್ಪ ಅಲ್ಲೂ ಇಲ್ಲಿ ಎಡೋದ್ರು ಕೂಡ ಇಷ್ಟು ಮಟ್ಟಿಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜೆನ್ಯೂನಾಗಿ ಮಾತಾಡ್ತಾರೆ ಅಂತ ನನಗನ್ಸುತ್ತೆ. ಇನ್ನು ನಮ್ರತಾ ಅವರುಗಳು ತುಂಬ ಚೆನ್ನಾಗಿ ಹೇಳಿದ್ರು ಅಂತಲೇ ಅನಿಸುತ್ತೆ. ಅಂದರೆ ಫ್ಲಾಪ್ ಯಾವುದು ಅಂತ ಬಂದಾಗ ಪ್ರತಾಪ್ ಅವ್ರದ್ದು ಹೇಳ್ತಾರೆ. ಅದು ಸೀರಿಯಸ್ಲಿ ನಾನು ಎಷ್ಟು ಸಲ ಹೇಳಿದ್ರು ಮತ್ತೆ ನಾನು ಅದೇ ಹೇಳ್ಬೇಕು, ಮತ್ತು ಅದೇನ ರಿಪೀಟ್ ಮಾಡಬೇಕಾಗಿ ಬರುತ್ತೆ. ಮನೆಯವ್ರಿಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಅವ್ರ ಟಾಸ್ಕ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ, ಇನ್ವಾಲ್ವ್ಮೆಂಟ್ ಆಗಲಿ ಏನೂ ಇಲ್ಲ. ಅದನ್ನು ಮನೆಯವರೆಲ್ಲ ಹೋಗ್ಬಿಟ್ಟು ಪ್ರತಾಪ್ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿ
ಅದನ್ನು ಅವ್ರಿಗೊಂದು ಸ್ವಲ್ಪ ರ್ಯಾಶಾಗಿ ಹೇಳೋಷ್ಟಕ್ಕೆ ಮನೆ ಆಚೆ ಇರೋರು ಆಡಿಯನ್ಸ್ಗೆ ಎಲ್ಲರಿಗೂ ಅಯ್ಯೋ ಪಾಪ ಅನ್ಸ್ಬಿಟ್ಟು ಓಟ್ ಬೀಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಪ್ರತಾಪ್ ಅವರು ಅಂತಲೇ ನಾನು ಹೇಳೋದು. ಇನ್ನು ಹಿಟ್ ಸ್ಟೋರಿ ಬಂದುಬಿಟ್ಟು ನಮ್ರತಾ ಟ್ರಿಯೋ ಹೇಳ್ತಾರೆ, ಕಾರ್ತಿಕ್, ವಿನಯ್ ಮತ್ತು ಸಂಗೀತ ಅವ್ರದ್ದು. ಅದು ಆ್ಯಕ್ಚುಲಿ ಎಕ್ಸೆಪ್ಟಬಲ್. ಎಷ್ಟು ಹಿಟ್ ಆಯಿತು ಅಂತ ನಮಗೆ ಗೊತ್ತು. ಒಂದು ಬಳೆ ವಿಚಾರ ಆಗಿರ್ಬೋದು, ಅದಕ್ಕೆ ತೊಗೊಂಡಿರೋ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಅವ್ರಿವರು ಜೋಡಿ ಅಂತ ವಿನಯ್ ಅವ್ರು ಕಮೆಂಟ್ ಮಾಡಿದಾಗ ಅದಕ್ಕೊಂದು ಡಿಸ್ಕಷನ್ ಆಗಿರ್ಬೋದು, ಒಂದು ರೇಂಜ್ಗೆ ಹೋಯ್ತು ಅಂತ ಹೇಳ್ಬೋದು. ಆ ವೀಕಲ್ಲಿ ಎಪಿಸೋಡ್ ಅದು ತುಂಬ ಎಂಟರ್ಟೈನ್ಮೆಂಟಾಗಿ ತುಂಬ ಡಿಫ್ರೆಂಟ್ ವೇ ಅಲ್ಲೇ ಹೋಯ್ತು. TRP ಕೂಡ ಹೈ ಹೋಯ್ತು. ಆ ಕಡೆಯೂ ಹಿಟ್ಟು, ಮನೆಯಲ್ಲೂ ಹಿಟ್ಟು. ಇದೆಲ್ಲ ಹಿಟ್ಟು ಫ್ಲಾಪ್ ಸ್ಟೋರಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.